ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಡಿಶುಮ್ ಮುಂದುವರಿದಿದೆ. ಏನ್ರಿ ಹೊಸದಿದು ಡಿಶುಮ್ ಬ್ರೇಕ್ಫಾಸ್ಟ್ ಆಯ್ತು, ಈಗ ಯಾವ್ದು ಸರ್ ಹೊಸದು ಡಿಶುಮ್? ಬೂದಿ ಮುಚ್ಚಿದ ಕೆಂಡ ಅಂತೆ. ಯಾವ ಬೂದಿನೂ ಇಲ್ಲ, ಕೆಂಡನೂ ಇಲ್ಲ, ಬೆಂಕಿ ಹೊತ್ಕೊಂಡು ಉರಿತಾ ಇದೆ ಬೂದಿ ಅಂತೆ. ಬೂದಿ ನಮಗೆ ಬೂದಿ ಹಾಕಿರೋದು, ಬಕರಾಗಳ ಥರ ಆಡಬೇಡಿ ಜನ, ನಿಮಗೆ ಬೂದಿ ಹಾಕಿರೋದು. ಹಾಂ, ಬೆಂಗಳೂರು ವಿ ಆವರಣದಲ್ಲಿ ಸರ್ವಮತ ಸಮ್ಮೇಳನದಲ್ಲಿ ಹೈಕಮಾಂಡ್ ಹಾಕಿರೋದು ಬೂದಿನ. ಇವರಲ್ಲ, ಅವರು ಕೊಟ್ಟರು, ಅವ್ರು ಕಳಿಸ್ಕೊಟ್ರು, ಇವ್ರು ಹಾಕಿದ್ರು. ಅವ್ರು ಕಳಿಸಿದ್ರು ಪ್ಯಾಕೆಟಲ್ಲಿ ಬೂದಿನ, ಆಗ ಕರ್ನಾಟಕ ಜನ ಮಕ್ಕಕ್ಕೆ ಬಸ್ ಬೂದಿನ ಅಂತ ಇವರಿಬ್ಬರು ಸೇರ್ಕೊಂಡು ಹಾಕಿದ್ರು. ಕೆ.ಸಿ. ವೇಣುಗೋಪಾಲ್ ಬಂದಿದ್ರಂತೆ ಯಾವುದೋ ಕಾರ್ಯಕ್ರಮಕ್ಕೆ. ಆಗ ಎದುರುಗಡೆ ಬಂದ ತಕ್ಷಣ ಎಲ್ಲರೂ ಡಿ ಕೆ ಅಂತ ಕೂಗ್ಬಿಟ್ಟಿದ್ದಾರೆ ಅಲ್ವಾ? ಸರಿ, ಆಮೇಲೆ CM ಅವ್ರನ್ನ ಯಾವುದೋ ಒಂದು ಅದೇ ಕಾರ್ಯಕ್ರಮದಲ್ಲಿ ಎಲ್ಲ ಭೇಟಿ ಮಾಡ್ತಾರಂತೆ. 5 ನಿಮಿಷನೋ 4 ನಿಮಿಷನೋ 16 ನಿಮಿಷನೋ ಎಷ್ಟೋ ಮಾತಾಡಿದ್ದಾರೆ. ಹಾಗೇನೋ ರಿಪೋರ್ಟ್ ಕೊಟ್ಟಿರ್ಬೋದು ಅಂತ ಕೆಲವರು ವಾದ, ಕೆಲವರು ಇಲ್ಲ ಏನೂ ಇಲ್ವಂತೆ ಅಂತ ಇನ್ನು ಕೆಲವರು ವಾದ. ಗೊತ್ತಿಲ್ಲ, ನಮಗೇನು ಗೊತ್ತು, ಅವಕಾಶ ಏನಾಗಿದೆಯೋ ಒಂದು ಆಗಿರುತ್ತೆ. ಸರಿ, ಅದಕ್ಕೆ ಯಾಕ್ರಿ ಹಿಂಗೆ ಕೂಕತ್ತೀರಿ ಅಂದರೆ ಆ ಮಿಥುನ್ ರೈ ಅಂತ ಯಾರೋ, ಈ DK ಗ್ಯಾಂಗ್ ಮ್ಯಾನ್ ಅವರು, ಅವ್ರ ಪರವಾಗಿ. ಗೊತ್ತು ನನಗೆ. ಆ ಪಾರ್ಟಿ ಏನು ನಮ್ದೇನು ತಪ್ಪು, ನಮ್ಮ ಅಧ್ಯಕ್ಷರು ನಾವು ಕರಿಬಾರ್ದೆ. ಯಾರು ಹೇಳಿದ್ದು ಕರಿಬಾರ್ದು ಅಂತ? ಕಾರ್ಕಳ್ರಿ ಹೇಳ್ತೀನಿ, ಕಣ್ ಕಡ ಎಲ್ಲ ಬಿಡಬೇಡಿ. ನನ್ನನ್ನು ಕೇಳಿದ್ರೆ ಆ್ಯಕ್ಚುಲಿ ಮಿಥುನ್ ರೈ ಉಡುಪಿಯಿಂದ ಬೆಂಗಳೂರುವರೆಗೆ ಡಿ ಕೆ ಅಂತ ಕೂತ್ಕೊಂಡು ಇದರಲ್ಲಿ ಬರಬೇಕು. ಏನು ಸರ್, ಪಾದಯಾತ್ರೆಯಲ್ಲಿ ಬರಬೇಕು. ಆಯಿತಾ? ಯಾಕಪ್ಪ ಕೂಗಬೇಕು? ಅವರಿಬ್ಬರೇ ಹೇಳಿದ್ದಾರೆ, ಯಾರು ಏನು ಬಡ್ಕೊಂಡ್ರು ನೀವಲ್ಲ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಇಲ್ಲಿ ಡಿ ಕೆ ಅಥವಾ ಸಿದ್ದು ಅಂತ ಕೂಗ್ಬಿಟ್ರೆ ಅಲ್ಲಿ ಚೇಂಜ್. ಅದೇ ಹೈಕಮಾಂಡ್ ಇದೆ, ಕೇಳಿಸ್ತಾ ಇದೆಯಾ ಅವ್ರಿಗೆ? ಏನು ಮೈಕ್ ಹಾಕಿದ್ದೀರಾ ರಾಹುಲ್ ಗಾಂಧಿಗೆ? ಅದೇನು ಪಕ್ಷವೋ ಏನು ಕಥೆಯೋ. CM ಪರವಾಗಿ ಐವಾನ್ ಡಿಸೋಜಾ ಅವ್ರು ಕೂಗಿದ್ರಂತೆ. ವೆರಿ ಗುಡ್, ಬೆಸ್ಟ್ ಆಯ್ತಲ್ಲ. ಸರಿ, ಅವರು ನಾವು ಮುಖ್ಯಮಂತ್ರಿಗೆ ಜೈ ಅಂತ ಕೂಗಿದ್ದೀವಿಪ್ಪ ಅಂತ. ಕರೆಕ್ಟ್, ಎಲ್ಲರೂ ಹಂಗೆ ಒಬ್ರಿಗೊಬ್ರು ಹೇಳ್ಕೊಂಡೆ. ಇತ್ತ DK ಅವರು ವೇಣುಗೋಪಾಲ್ ಜೊತೆ CM ಮಾತುಕತೆ ಮಾಡಿದ್ರು. ಸಂತೋಷ, ಮಾಡಲಿ, ತಪ್ಪೇನಿದೆ ಅಂತೇಳಿ. ತಪ್ಪೇನಿಲ್ಲ. ಈಗ ಒಂದು ವೇಳೆ DK ತಪ್ಪು ಅಂದರೆ ತಪ್ಪಾಗತ್ತೆ ಅಂತ ಅವ್ರೇನು ತಪ್ಪು ಅಂತ ತಲೆ ಕೆಡ್ಸ್ಕೊತಾರ? ಏನಿಲ್ಲ. ಹಂಗಾಗಿ ಅವರು ಇದು ಹೆಂಗೆ ಅಂತಂದರೆ ಎಲ್ಲ ಒಂಥರ ಫೋಟೋಗೋಸ್ಕರ, ಕ್ಯಾಮ್ರಾಗೋಸ್ಕರ, ಆಪ್ಟಿಕ್ಸ್ಗೋಸ್ಕರ ರಾಜತಾಂತ್ರಿಕ ಭಾಷೆಯಲ್ಲಿ ಮಾತಾಡ್ತಿರೋದು. ನಮ್ಮಿಬ್ಬರ ಮಧ್ಯೆ ವ್ಯತ್ಯಾಸ ಎಲ್ಲಿದೆ? ನಾವಿಬ್ಬರು ಬ್ರದರ್ಸ್ ಥರ. ನಮ್ಮಿದು ಅಧಿಕಾರ ಹೈಕಮಾಂಡ್ ತೀರ್ಮಾನ. ಹೌದು, ಅಲ್ಲಿ ತಪ್ಪೇನಿದೆ? ಅವ್ರು ಡೆಲ್ಲಿಗೆ ಹೋಗ್ಬೋದು, ಯಾರನ್ನ ಬೇಕಾದರೂ ಮೀಟ್ ಮಾಡ್ಬೋದು. ಹಿಂಗೆ ಇದೆಲ್ಲ ಯಾವುದು ಅಂದ ಕಾಲದಲ್ಲಿ 50 ವರ್ಷದಿಂದ ಕೆಲಸ ನಡೀತಿತ್ತು ಇವೆಲ್ಲ. ಈಗ ಜನ ಈ ಡ್ರಾಮಾನೆಲ್ಲ ಒಪ್ಪಲ್ಲ. ಅವ್ರಿಗೆ ಗೊತ್ತಾಗೋಗಿದೆ ನಿಮ್ದೆಲ್ಲ ಡ್ರಾಮಾಗಳು ನೀವು ಅಂತ. ಎಸ್, ನನ್ನ ವೈಯಕ್ತಿಕ ನೀವು ಅಭಿಪ್ರಾಯ ಕೇಳಿದರೆ ನಾನು ಇವತ್ತೇ ಆಗಬೇಕಂತ ಹೇಳ್ತೀನಿ. ಅವರು ಮುಖ್ಯಮಂತ್ರಿ ಆಗಬೇಕೆಂಬುದು ನನ್ನ ಆಸೆ, ನನ್ನ ಸಂಕಲ್ಪ, ನನ್ನ ವ್ರತ, ನನ್ನ ಎಲ್ಲ ಕೂಡ ಅದರಲ್ಲಿ ಉಂಟು. ನಾವು ಸಿದ್ದರಾಮಯ್ಯ ವೆಲ್ಕಮ್ ಮಾಡಿದ್ದೇವೆ ಮತ್ತು ನೀವು ಇನ್ನೂ ಗಟ್ಟಿಯಾಗಬೇಕು ಅಂತ ಹೇಳಿದ್ದೇವೆ. ಸಿದ್ದರಾಮಯ್ಯನಿಗೆ ಜಯವಾಗಲಿ ಅಂತ ಘೋಷಣೆ ಮಾಡಿದ್ದೇವೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ, DK ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷರು, ಅವರು ಇಬ್ಬರನ್ನು ನಾವು ಅವೆಲ್ಲ ಕೆಲವು ಅಭಿಮಾನಿಗಳು ಮಾತಾಡ್ತಾರೆ. ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲ ತರದ ಜೈಕಾರಗಳು, ಧಿಕ್ಕಾರಗಳು, ಅಭಿಮಾನದ ಮಾತುಗಳು ಎಲ್ಲ ಕೂಡ ಇರ್ತವೆ. ಅದಕ್ಕೆಲ್ಲ ನಾವು ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾ ಕರೆದ್ರೆ ಮಾತ್ರ ಹೋಗ್ತೀವಿ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾ ಕರೆದ್ರೆ ಮಾತ್ರ ಹೋಗ್ತೀವಿ. ಹೋಗ್ಲಿ ಪಾಪ, ಕರೆದ್ರು ಹೋಗ್ತೀನಿ, ಅವ್ರು ಹೋಗ್ಲಿ ಪಾಪ. ಅಲ್ಲ ಸರ್, ಗೊಂದಲ ಬಗ್ಗೆ ಹರಿಸೋಕೆ ಅವರಿಬ್ರು ನನಗೂ ಸಾಕಾಗಿದೆ, ತಲೆ ಕೆಟ್ಟಿದೆ. ನೆಕ್ಸ್ಟ್ ಹೋಗ್ರೆ, ಬೇರೆ ಕೆಲಸ ಇಲ್ಲ ನನಗೆ. ಸುಮ್ಮನೆ ರಾಜಕೀಯ 1 ಗಂಟೆ ಕಾಲ ಇಲ್ಲಿ. ರಾಜಕೀಯ ಶಾಶ್ವತ ಅಲ್ಲ ಅನ್ನೋ ಮೂಲಕ ಸಿದ್ದರಾಮಯ್ಯ ವೈರಾಗ್ಯದ ನುಡಿ ಕಾಂಗ್ರೆಸ್ನಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. CM ವೈರಾಗ್ಯ ಮಾತುಗಳನ್ನ ಆಡಿಲ್ಲ, ಈ ಅವಧಿಗಾದರೂ ಬಿಡಬಹುದು, 30 ತಿಂಗಳಾದ್ಮೇಲಾದರೂ ಬಿಡಬಹುದು ಅಂತ ಸಚಿವ ಜಾರಕಿಹೊಳಿ ಹೇಳಿದ್ರು. ಇನ್ನೊಂದು ಕಡೆ ಸಚಿವ MB ಪಾಟೀಲ್ ಹಾಗೂ ಮಾಜಿ ಸಚಿವ ರಾಜಣ್ಣ ಕೂಡ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಯಾವಾಗ ಒಂದು ಬಿಡಲೇಬೇಕು. ಇನ್ನು 10 ಸಾರಿ ಯಾರ ಮುಖ್ಯಮಂತ್ರಿ ಬಿಡಲೇಬೇಕಲ್ಲ, ಅದನ್ನು ಬಿಡಲೇಬೇಕು ಅನ್ನೋದು ಬಿಡಲೇಬೇಕಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡಿಗೆ ಗೊತ್ತು, ವರಿಷ್ಠರಿಗೆ ಗೊತ್ತು. ಬದಲಾವಣೆ ಇದ್ರೆ ಹೈಕಮಾಂಡ್ ಅವ್ರು ಹೇಳ್ತಾರೆ, ಬದಲಾವಣೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದ್ರೆ ಅವ್ರು ಹೇಳ್ತಾರೆ. ಸಚಿವ ಸಂಪುಟ ಏನು ಬೆಳಗಾವಿ ಅಧಿವೇಶನದ ನಂತರ ಆಗ್ತದೆ. ಅನಿವಾರ್ಯವಾಗಿ ಏನಾದರೂ ಸಿದ್ದರಾಮಯ್ಯನವರ ಪದಚ್ಯುತಿ ಆದಾಗ
ದಲಿತ CM ಡಾಕ್ಟರ್ ಪರಮೇಶ್ವರ್ ಆಗಬೇಕು ಅಂತಕ್ಕಂಥದ್ದು. ವೈರಾಗ್ಯ ಅಂತಲ್ಲ, ಇದು ಸತ್ಯ ಪರಿಸ್ಥಿತಿ. ಮನುಷ್ಯನೇ ಶಾಶ್ವತ ಅಲ್ಲ, ಆದರೆ ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ. 2028ಕ್ಕೆ ಎಲೆಕ್ಷನ್ಸ್ ಇದಾವೆ, ಚುನಾವಣೆ. ನೋಡೀಗ ಹೈಕಮಾಂಡ್ ಏನಾದ್ರು ಹೇಳಿದೆಯಾ? ನೋಡಿ ಆ ಕೊಟ್ಟು ಎಲ್ಲರೂ ಇಲ್ಲಿಗೆ ಬರ್ತಾರೆ ವಾಪಸ್ಸು. ಹೈಕಮಾಂಡ್ ಏನು ಹೇಳಿದೆ? ಹೈಕಮಾಂಡ್. ಆ ಹೈಕಮಾಂಡ್ ಎಲ್ಲಿದೆ? ಅದು ಕಮಾಂಡ್ ಸತ್ತೋಗಿದೆ. ಅದು ಕಂಟ್ರೋಲ್ ಅದು ಬರೀ ಡ್ರಾಮಾ ಮಾಸ್ಟರ್ಗಳವರು, ಆ ಹೈಕಮಾಂಡ್ ಅವರು. ಅವ್ರಿಗೆ ಎಳೆದಷ್ಟು ರಸ ಚೆನ್ನಾಗಿ ಬರುತ್ತೆ ಅಂತ ಗೊತ್ತು ಅವ್ರಿಗೆ. ಅದಕ್ಕೆ ಜ್ಯೂಸ್ ಇರಿತಾರೆ, ಎಳಿತಾ ಇರ್ತಾರೆ ಅವ್ರು ಜ್ಯೂಸನ್ನ ಕ್ಲೀನಾಗಿ. ಇನ್ನು ರಾಜಣ್ಣ, ರೇ ಸಾರ ನಿಮ್ಮ ಮಾತು ಕೇಳಿ ಹೈಕಮಾಂಡ್ ಕೆಲಸ ಮಾಡ್ತದೇನ್ರಿ? ಸಾಕಿ ನಿಮ್ಮನ್ನೇ ಸಾಕ್ ಅಂದ್ಬಿಟ್ಟಿರೋದವರು, ನಿಮ್ಮನ್ನು ಕೇಳ್ತಾರೇನ್ರಿ? ಯಾರಿಗೂ ಸ್ಪಷ್ಟನೆ ಇಲ್ಲ, ಆದ್ರೂ ಹೇಳಿ. ಬ್ರೇಕ್ಫಾಸ್ಟ್ ಬಟ್ ಸಮಯದಲ್ಲಿ ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್ ಇಬ್ಬರು ಒಂದು ವಾಚ್ ಕಟ್ಟಿದ್ರು. ಆ ವಾಚ್ಗೆ ವಿಚಾರದಲ್ಲಿ ಈಗ DK ಶಿವಕುಮಾರ್ ಒಂದು ಲೆಕ್ಕ ಅಂತ 7 ವರ್ಷದ ಹಿಂದೆ 23 ಲಕ್ಷ ರೂಪಾಯಿ ಕೊಟ್ಟು ಆಸ್ಟ್ರೇಲಿಯಲ್ಲಿ ಈ ವಾಚ್ ಖರೀದಿ ಮಾಡಿದ್ದೀನಿ, ಇದು ನನ್ನ ಸ್ವಂತದ್ದು, ಕ್ರೆಡಿಟ್ ಕಾರ್ಡಲ್ಲೇ ತಗೊಂಡಿದ್ದೀನಿ ಅಂತ ಇರ್ಬೋದಪ್ಪ, ಲೆಕ್ಕ ಕೊಟ್ಟಿದ್ದೀನಿ, ಅದೇನೋ ಇನ್ಕಮ್ ಟ್ಯಾಕ್ಸಲ್ಲಿ ಎಲ್ಲ ಚುನಾವಣಾ ಆಯೋಗಕ್ಕೆ ಇರ್ಬೋದು. 23 ಲಕ್ಷ ಕೊಟ್ಟಿರ್ಬೋದು, ತಂದಾಗಿ ಕಸ್ಟಮ್ಸ್ ಡ್ಯೂಟಿ ಎಲ್ಲ ಅದಕ್ಕೆ ಕಟ್ಟಿರ್ಬೋದು. ಅವರು ಕಟ್ಟಿರ್ತಾರೆ, ಯಾಕಂದರೆ ವೈಟಲ್ಲಿ ಕ್ರೆಡಿಟ್ ಕಾರ್ಡಲ್ಲಿ ದುಡ್ಡು ಕೊಟ್ಟು ತಂದ ಮೇಲೆ ಇಲ್ಲಿ ತಂದರೆ ನಿಯಮದ ಪ್ರಕಾರ ಇದ್ದರೆ, ಕಸ್ಟಮ್ಸ್ ಡ್ಯೂಟಿ ಗೀಟಿ ಏನಾದ್ರು ಇದ್ದರೆ, ನಾನು ಹೇಳೋದು ಅದಕ್ಕೆ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ವೇ, ಅದಕ್ಕೆ ಇದು ಹಾಕ್ತಾರೋ ಇಲ್ವೋ ನಮ್ಮ ದೇಶಕ್ಕೆ ಒಳಗೆ ತಂದಾಗ ಅದೆಲ್ಲ ಇದ್ರ ಕಟ್ಟೆ ತಂದಿರ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಅದು ಮಾಡೇ ಇರ್ತಾರೆ ಅವರು. ಹಾಂ. ಆಮೇಲೆ ಈಗ ನಮ್ಮ ತಂದೆ ಹತ್ರ 7 ವಾಚ್ ಇತ್ತು, ಅದನ್ನು ನಾನು ಅಥವಾ ನನ್ನ ತಮ್ಮ ತರಿಸ್ಕೋಬೇಕಲ್ವಾ? ನಾನು ಕರೆಕ್ಟ್, ಅದು ಇದಲ್ವಾ? ಅದು ಅವರಿಂದ ಬಂದಂಥ ಆಸ್ತಿ, ಅದು ಪಿತ್ರಾರ್ಜಿತ ಆಗತ್ತೆ. ಬಟ್ ವಾಚ್ ಯಾವುದದು? ಅದು ಇಂಪಾರ್ಟೆಂಟ್. ಹಾಂ. ಇನ್ನು ಮುಖ್ಯಮಂತ್ರಿಗಳದ್ದು ವಾಚ್ಗೆ ಅವ್ರಿಗೂ ತಗೊಳ್ಳೋ ಸಾಮರ್ಥ್ಯ ಇದೆಯಪ್ಪ, ಅವ್ರ ಮಗ ಯಾರಾದರೂ ತಗೊಂಡಿರ್ಬೋದು ಅಂತ ಅವರು. ಯಾಕಂದರೆ JDS BJPನವ್ರು ಹೇಳಿದ್ರಲ್ಲ, ಇವೆಲ್ಲ ದುಬಾರಿ ವಾಚ್ಗಳು, ಮಜಾವಾದಿಗಳು ಅಂತ. ನಿಮ್ಮ ಪಕ್ಷದಲ್ಲೂ ಇದಾರು, ಸುಮ್ಮನೆ ಕೂತ್ಕೊಳ್ರಪ್ಪ. ಏನು ನಿಮ್ಮ ಪಕ್ಷದಲ್ಲಿರೋರೆಲ್ಲ ಗಾಂಧಿ ತತ್ವವನ್ನು, ಗಾಂಧಿನೇ ಗಾಬರಿಯಾಗಿ ಕೆಳಗೆ ಬರೋ ಲೆವೆಲಲ್ಲಿ ಇದ್ದೀರಂತೆ. ಯಾರಿಗೆ ಬಿಡ್ತಿರ್ರಿ ಬುರುಡ BJPನವರಷ್ಟು ಚೇಂಜ್ ಆಗಿರೋದು. ದೇಶ ಅಭಿಮಾನ, ದೇಶಾಭಿಮಾನ ಅಂತ ಬುರುಡ ಬಿಟ್ಕೊಂಡು ಓಡಾಡ್ತಿರೋರು ನೀವೇ ನಂಬರ್ 1 ಬುರುಡೆಗಳು ಆ ವಿಚಾರದಲ್ಲಿ. ಎಸ್, ನೀವು ಬದುಕಿರೋದು ಏನಕ್ಕೆ ಅಂತ ನೆನ್ನೆನೇ ಹೇಳ್ಬಿಟ್ಟಿದ್ದೀನಿ. BJPಯವರು ನಿಮ್ಗೆ ಹಾಕಬಾರ್ದು ಅನಿಸುತ್ತೆ ಎಲ್ಲೆಲ್ಲೋ ಜನಕ್ಕೆ, ಅವಾಗವಾಗ ಕಾಂಗ್ರೆಸ್ ಆಲ್ಟರ್ನೇಟ್ ನೋಡಿದಾಗ ಹೆದರ್ಕಂಡು ನಿಮ್ಗೆ ಹಾಕ್ತಿದ್ದಾರಷ್ಟೇ. ನಿಮ್ಗೆ ಹಾಕ್ತಿದ್ದಾರೆ ಅಂತನ್ನೋ ಭ್ರಮೇಲಿರಬೇಡಿ ನೀವು ಅಂಥ ಕಚಡಾಗಲೇ ಭಾಳ ಜನ ಒಳಗಡೆ ಇರೋರು. ಹೇಸಿಗೆ ತಿನ್ನೋದ್ರಿಂದ ಸಮೇತ ಹೇಳ್ತಾ ಇದ್ದೀನಿ. ತಿಂದಿಲ್ವಾ ಕಳೆದ ಸರ್ಕಾರದಲ್ಲಿ ಹೇಸಿಗೆನ ಎಲ್ಲ ನಿಮ್ಗಳಲ್ಲಿ? ಅಯೋಗ್ಯರುಗಳು ಕೆಲವರೆಲ್ಲ ಈಗ ಬಂದು ಬುರುಡ ಬಿಡ್ತಾರೆ ಇಲ್ಲಿ. ಎಸ್, ಅದಕ್ಕೆ ಮಾತಾಡಿದ್ದಾರೆ ಸರ್. This watch is my own watch. I bought this in Australia about 7 years back. I have paid 24 lakhs in my official credit card. But they are targeting Siddaramaiah, calling him a fake socialist. I don't know about it. He has every right to have a watch whatever he wants. His son may be given. He has the capacity to buy a watch. What is there in that watch? My father had about 7 watches. When he died, he has left me 7 watches. Who has to wear? Either my brother has to wear, either me has to wear that watch. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಆಗ್ಲಿ. ನೆಕ್ಸ್ಟ್, ಬಿಹಾರ ವಿಧಾನಸಭಾ ಚುನಾವಣೆ ಬಳಿಕ ಕೇರಳ ಚುನಾವಣೆಗೆ ಮತದಾರರಿಗೆ ರಜೆ ಕೊಡಬೇಕು ಅಂತ DCM DK ಶಿವಕುಮಾರ್ ಅವರು ಪತ್ರವನ್ನು ಬರೆದಿದ್ದಾರೆ. 3 ದಿನ ರಜೆ ಕೊಡಿ ಅಂತ ಹೋಟೆಲ್ ಮಾಲೀಕರು, ಬಿಲ್ಡರ್ಗಳು, ಅಂಗಡಿ ಮಾಲೀಕರು ಹಾಗೂ ಕಂಪನಿಗಳಿಗೆ ಮನವಿ ಮಾಡಬಹುದು. ಆರ್ಡರ್ ಮಾಡೋಕ್ಕಾಗಲ್ಲ, ಮನವಿ ಮಾಡಬಹುದು. ಬಟ್ ಇದೇ ರಜಾನ ಕೇರಳದಲ್ಲೂ ಕೊಡ್ತಾರ ಅಂತ ಕನ್ಫರ್ಮ್ ಮಾಡಿ. ಬರೀ ನಮ್ಮಲ್ಲಲ್ಲ, ಕೊಟ್ಟವ್ರು ಕೊಡಿ, ಹೋಗೋರು ಓಟ್ ಹಾಕ್ಲಿ, ಬೇಕಾರೆ ಬೇಡ ಅಂದವ್ರು ಯಾರು. ಅದನ್ನೇ ಚುನಾವಣಾ ಆಯೋಗ ಹೇಳ್ತಿರೋದು. ಇಲ್ಲಿ ಬಂದು ಸೇರ್ಕೊಂಡು ಅಲ್ಲಿ ಓಟ್ ಇಟ್ಕೊಂಡು ಕೂತಿರ್ತಾರೆ, ನಾಳೆ ಬಂದಾಗ ಇಲ್ಲೂ ಸೇರ್ಬಿಡ್ತಾರೆ. ಯಾವ್ದಾದ್ರು ಒಂದು ಕಡೆ ಇರಬೇಕು ಅವ್ರದ್ದು ಅಂತ ಅದನ್ನೇ ಅವ್ರು ಕೇಳ್ತಿರೋದು. ಶ್ರೀರಂಗಪಟ್ಟಣದಲ್ಲಿ ಇವತ್ತು ಹನುಮ ಸಂಕೀರ್ತನ ಯಾತ್ರೆ ಅಂತೆ. ಓಹೋ, ಏನು ಆಂಜನೇಯ ಸ್ವಾಮಿ ದೇಗುಲ ಮರುಸ್ಥಾಪನೆ ಸಂಕಲ್ಪದೊಂದಿಗೆ ಮೂಡಲಬಾಗಿಲು
ನಿಮಿಷಾಂಬ ದೇಗುಲದಿಂದ ಜಾಮಿಯಾ ಮಸೀದಿ ಮುಂಭಾಗದ ರಂಗನಾಥ ಸ್ವಾಮಿ ದೇಗುಲದ ತನಕ ಒಂದು 4 ಕಿಲೋಮೀಟರ್ ಮೆರವಣಿಗೆ ಮಾಡಿದಾರಂತೆ. ಪ್ರತಿ ವರ್ಷ ಮಾಡ್ತಾರೆ, ಈ ಸರಿನೂ ಮಾಡಿರ್ತಾರೆ. ಹೌದು, ಸ್ವಲ್ಪ ಈ ಸರಿ ಹೆಚ್ಚು ಜನ ಇದ್ರಂತೆ. ಸೇರ್ಕೊಂಡ್ರು. ಹಾ, ಮಧ್ಯದಲ್ಲಿ ಯಾರೋ 4 ಹುಡುಗರುಗಳದೇನೋ ಮಸೀದಿ ಒಳಗೆ ನುಗ್ಗಕ್ಕೋತಿ. ಯಾಕ್ರಯ್ಯ ಹೋಗ್ಬೇಕು ನೀವು? ನುಗ್ಗೋಗಿ ಏನು ಮಾಡ್ತೀರಯ್ಯ? ಆಯ್ತಪ್ಪ ಹೋದ್ರಿ, ಏನು ಸಾಧನೆ ಮಾಡ್ತೀಯಪ್ಪ? ಕೇಸ್ ಹಾಕಿಸ್ಕೊಳಕ್ಕ ಅಥವಾ ಬೈಸ್ಕೊಳಕ್ಕ ಅಥವಾ ಯಾರ್ಕೆಲ್ಲ ಹೊಡೆಸ್ಕೊಳಕ್ಕ? ಯಾಕಪ್ಪ? ನೀವು ಮಾಡಬೇಕಾಗಿದ್ದು ಮೂಲ ಕೆಲಸ ಏನು? ಅಲ್ಲಿ ಹೋಗಿದ್ದಿದ್ದು ಸಂಕೀರ್ತನ ಯಾತ್ರೆ ಮಾಡಿ, ಚೆನ್ನಾಗೇ ಮಾಡಿ, ವಿಜೃಂಭಣೆಯಿಂದ ಮಾಡಿ. ಯಾರು ಬೇಡ ಅಂದರು? ಅದೇ ಹತ್ತಕ್ಕದು ಅದೊಂದು ಕ್ಯಾಣ. ಅದು ಹನುಮ ಇದ್ದಿದ್ದ ಸ್ಥಳ, ಆ ಜಾಗ ನಾವು ಮತ್ತೆ ಸರಿಯಪ್ಪ, ನೀನು ಮಾಡಿಬಿಟ್ರೆ ಚೇಂಜ್ ಆಗ್ಬಿಡ್ತಾ ನಾಳೆ ಬೆಳಿಗ್ಗೆ. ಎಲ್ಲದಕ್ಕೂ ಒಂದೊಂದು ಮೆಥಡಾಲಜಿ ಇದೆ ಫೈಟ್ಗೆ, ಹಾಗೆ ಫೈಟ್ ಮಾಡ್ಬೇಕದನ್ನು. ಇನ್ನು ಕೊಪ್ಪಳದ ಆಂಜನೇಯ ಜನ್ಮಸ್ಥಳದ ಅಲ್ಲಿ ಹನುಮರಾಜ ಇದು ಮಾಲೆ ವಿಸರ್ಜನೆಗೆ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಆಗಮಿಸಿದರು. ದಿನ ಅಭಿಷೇಕಗಳೆಲ್ಲ ಮಾಡಿದ್ದಾರೆ. ಡ್ಯಾಶ್ ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ದತ್ತ ಜಯಂತಿ ಸಂಭ್ರಮದಿಂದ ಮಾಡಿದ್ದಾರೆ. ಅಲ್ಲೂ ಶೋಭಾಯಾತ್ರೆ ಮಾಡಿ ಸಾವಿರಾರು ಜನ ಅಲ್ಲೂ ಪಾಲ್ಗೊಂಡಿದ್ದಾರಂತೆ. ಭಾಳ ಸಂತೋಷ. ಮಾಡಿ, ನಿಮ್ಮ ನಂಬಿಕೆ ಮಾಡಿ. ನೀವೆಲ್ಲ ಅಲ್ಲಿ ಯಾರ್ಯಾರು ಇದ್ದೀರೋ, ಕಾಂಗ್ರೆಸ್ನವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು. ಕಾಂಗ್ರೆಸ್ದು ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ಅಂತ ಇವತ್ತೇ ಹೇಳ್ಬಿಡ್ತೀನಿ. ಇದೆಲ್ಲ ಆಗಿದ್ದಕ್ಕೆ ಅದರೊಳಗಡೆ ಕಾಂಗ್ರೆಸ್ನವರು ಇರ್ತಾರೆ ದತ್ತ ಜಯಂತಿ ಐಡಿಯಾಲಜಿಕಲಿ. ಓಕೆ, ನಾನು ಹೇಳ್ತಿರೋದು ಬರೀ BJP-ನವ್ರು ಅಲ್ಲ, ಅದು ಕಾಂಗ್ರೆಸ್ನವರು ಇರ್ತಾರೆ ಯಾರೋ 4 ಜನ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ಅಂತ ನಿಮ್ಮದು ಹಿಂದೂ ವಿರೋಧಿ ಮನೋಸ್ಥಿತಿ. DK ಶಿವಕುಮಾರ್ ಹಿಂದೂ ದೇವರುಗಳ ಭಕ್ತನಾಗೆ ಉಳಿತಾರೆ, ರೇವಂತ್ ರೆಡ್ಡಿ ಟೈಪ್ ಅಲ್ಲ ಉಳಿತಾರೆ. ಆದರೆ ಜನ DKಗೆ ಓಕೆ ಅಂತಾರೆ. ಹೌದೌದು, ಅಯ್ಯಪ್ಪ ಏನು ತೊಂದರೆ ಮಾಡಲ್ಲಪ್ಪ, ಎಲ್ಲ ದೇವ್ರಿಗೆ ಇವ್ರ ಬಗ್ಗೆ ಎಲ್ಲ ಸ್ವಲ್ಪ ನಂಬಿಕೆ ತಗ್ಗಿ ಬಗ್ಗೆ ನಡೀತಾರೆ. ಅವ್ರು ಇನ್ನೊಬ್ರಿಗೆ ಹೇಳೋದಲ್ಲ ಅವ್ರಿಗೂ. ಬಟ್ ಆ್ಯಸ್ ಎ ಪಾರ್ಟಿ ದೇ ವಿಲ್ ನಾಟ್ ಟ್ರಸ್ಟ್ ಯು, ಯುವರ್ ಆ್ಯಂಟಿ ಹಿಂದೂ ಅನ್ನೋ ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಆ ಮೂವು ಇಮೇಜು ಫಿಕ್ಸ್ ಆಗ್ತಾ ಹೋಗ್ತಿದೆ. BJPಗೆ ಹೆಂಗೆ ಮುಸ್ಲಿಮರ ಮೇಲೆ ಆಗಿದೆಯೋ ಹಾಗೆ ಅವ್ರ ವಿರೋಧಿಗಳು ಅಂತ. ಹಂಗೆ ಆಗತ್ತೆ ನೋಡಿ ಕಾಂಗ್ರೆಸ್ ಕತೆ. ಕಾಂಗ್ರೆಸ್ ಏನು ಅನ್ಕೊಂಡ್ಬಿಟ್ಟಿದೆ, ಅದನ್ನು ಜಾತಿಯಲ್ಲಿ ಒಡೆದು ಬಿಡ್ತೀವಿ ಅನ್ಕೊಂಡಿದ್ದಾರೆ. ಆಗಲ್ಲ ನಿಮ್ಮ ಕೈಲಿ ಅದನ್ನು ಒಡೆಯಕ್ಕೆ ಅಂತ ನನ್ನ ವಾದ. ಆಗಲ್ಲ ಅಂತ. ಆ ರೇವಂತ್ ರೆಡ್ಡಿಗೆ ಧೈರ್ಯ ಇದ್ದರೆ, ಅಷ್ಟು 1000 ದೇವರುಗಳು ಅಂತ ಹೇಳ್ತಾ ಇದ್ದಲ್ಲ ಪಾರ್ಟಿ, ಒಂದು ದೇವ್ರನ್ನ ಬಂದ್ ಮಾಡಪ್ಪ ನೋಡೋಣ. ನೀ ಬಂದ್ ಮಾಡಪ್ಪ ನೋಡ್ತೀನಿ ಒಂದು ದೇವ್ರನ್ನ. ಅದರಲ್ಲಿ ಯಾವುದೋ ಒಂದು ಸಣ್ಣ ಜಾತಿಗೆ ಸೇರಿದ್ದು ಒಂದು ಬಂದ್ ಮಾಡಪ್ಪ ನೋಡೋಣ. ಹೆಂಗೆ ತಿರುಗಿ ಗೊತ್ತಾಗುತ್ತೆ. ಎಸ್